ರಾಜ್ಯದಲ್ಲಿ ಹಿಂದೂಗಳ ಬರ್ಬರ ಹತ್ಯೆ ಪ್ರಕರಣ. ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಮೈಸೂರು ವಿಭಾಗದ ಅಧ್ಯಕ್ಷ ರಾಜೇಂದ್ರ ಬಾಬು ಕಳವಳ. ರಾಜ್ಯದಲ್ಲಿ ಹಿಂದೂಗಳ ಬರ್ಬರ ಹತ್ಯೆ ನಡೆಯುತ್ತಿರುವುದರ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಮೈಸೂರು ವಿಭಾಗದ ಅಧ್ಯಕ್ಷರಾದ ರಾಜೇಂದ್ರ ಬಾಬು ಕಳವಳ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಶ್ರೀ ಶಿವರಾತ್ರೀಶ್ವರ ಬಡಾವಣೆಗೆ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಆಗಮಿಸಿದ ಅವರು ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಸ್ಥಳೀಯ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರಸ್ತುತವಾಗಿ ರಾಜ್ಯದಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆಗಳು, ದೌರ್ಜನ್ಯಗಳು, ಕೊಲೆ, ಹತ್ಯೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಹುಬ್ಬಳ್ಳಿಯ ನೇಹಾ ಬರ್ಬರ್ ಹತ್ಯೆ ಪ್ರಕರಣದಲ್ಲಿ ಆಡಳಿತ ನಡೆಸುವ ಸರ್ಕಾರ ಉಡಾಫೆ ಉತ್ತರ ನೀಡುತ್ತಿರುವುದನ್ನು ಖಂಡಿಸಿದರು. ಈ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ 5-6 ಜನ ಹಿಂದೂಗಳ ಹತ್ಯೆಯಾಗಿದೆ. ಈ ಬಗ್ಗೆ ಸರ್ಕಾರದ ಕ್ರಮ ಶೂನ್ಯವಾಗಿದೆ. ಇಂಥ ಸರ್ಕಾರಕ್ಕೆ ಜನರು ತಕ್ಕ ಉತ್ತರ ನೀಡಬೇಕೆಂದ ಅವರು, ಚುನಾವಣೆ ಬಂದಿದೆ, ಮತದಾರರು ರಕ್ಷಣೆ ಮಾಡುವವರು ಬೇಕೋ ಅಥವಾ ದೌರ್ಜನ್ಯ ನಡೆಸುವವರು ಬೇಕೋ ಎಂಬುದನ್ನು ನಿರ್ಧರಿಸಿ ತಮ್ಮ ಮತವನ್ನು ಚಲಾಯಿಸುವಂತೆ ಅವರು ಕೋರಿದರು. ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಅಧ್ಯಕ್ಷ VN ನಾಗೇಶ್, ಮುಖಂಡರಾದ ಕಾಂತರಾಜು, ವಿಭಾಗೀಯ ಪ್ರಾಂತ ಕಾರ್ಯದರ್ಶಿ ವೆಂಕಟರಾಮ್, ಮಲ್ಲಿಕಾರ್ಜುನ, ತಾಲೂಕು ಉಪಾಧ್ಯಕ್ಷರಾದ KM ರಾಜು, ಲಿಂಗರಾಜು, ರವೀಂದ್ರ, ಸ್ವಯಂ ಸೇವಕ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಹಲವು ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರತಿಯೊಂದು ಇನ್ಸಿಡೆಂಟ್ ಆಗೋ ಟೈಮಲ್ಲಿ ನಾವು ಮಾತಾಡೋದು ಕೋಮವಾದಿ ವಿಷಯಗಳಿಗೆ ತಗೊಂಡು ಮಾತಾಡೋದು. ಇಲ್ಲಿ ನಮ್ಮ ಹಿಂದೂ ಜನ ಮೇಲೆ ಆಗೋದು ದೌರ್ಜನ್ಯ ಯಾರೂ ಕೋಮವಾದಿನ ಹೇಳೋದಿಲ್ಲ. ಅನ್ಯಮದ ಮೇಲೆ ಆಗೋ ಟೈಮಲ್ಲಿ ಮಾತ್ರ ಕೋಮವಾದಿನ ಹೇಳಿ ನಮ್ಮ ಮೇಲೆ ಗೂಬಗೂಡಿಸೋದು. ನಮ್ಮ ಸಮಾಜದಲ್ಲಿ ಅಲ್ಲಿ ಸ್ಟಡಿ ಮಾಡೋದು ಒಂದು ಒಳ್ಳೆ ಹೆಣ್ಮಗಳು, ಅವಳು ಒಂದು ಹುಡುಗ ಬಂದು ಹೇಳ್ತದೆ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ, ಅವಳು ಹೇಳ್ತದೆ ನಾನು ನನ್ನ ಧರ್ಮ ಬಿಟ್ಟು ಹೋಗೋದಿಲ್ಲ, ನನಗೆ ಪ್ರೀತಿ ಬೇಡ. ಆಮೇಲೆ ಅವಳು ಹೋಗಿ ಅವಳ ತಂದೆಗೆ ಹೇಳ್ತದೆ, ತಂದೆ ಹೋಗಿ ಅವನ ತಂದೆ ಕರೆದು ಮಾತಾಡ್ತಾರೆ, ಈ ಥರ ಆಗಿದೆ, ನೀವು ತಪ್ಪಾಗಬಾರ್ದು. ಈ ಹುಡುಗ ಪುನಃ ದಿನ ಹೋಗಿ ಕಾಲೇಜ್ ಒಳಗಡೆ ಹೋಗಿ ಆ ಹುಡುಗಿನ ಬರೋಬ್ಬರವಾಗಿ ಕೊಲೆ ಮಾಡ್ತಾರೆ. ಈ ವಿಷಯದಲ್ಲಿ ನಮ್ಮ ಸರ್ಕಾರ, ಈಗ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದೆ ಆ ಸರ್ಕಾರ ಅವರು ಆ ವಿಷಯದಲ್ಲಿ ಉಡಾಯಿಕೆಯಾಗಿ ಮಾತಾಡ್ತಾರೆ. ಸರ್ಕಾರ ಒಂದು ಜನ ಮೇಲೆ ಆಗೋ ಟೈಮಲ್ಲಿ ಆ ವಿಷಯದಲ್ಲಿ ಕರೆಕ್ಟಾಗಿ ಒಂದು ಡಿಸಿಷನ್ ತಗೊಳ್ಬೇಕು. ಆ ಡಿಸಿಷನ್ ಇಲ್ಲ ಅವರ ಹತ್ರ. ಅವರಿಗೆ ಆ ಓಟ್ ಬೇಕು. ಸಮಾಜದಲ್ಲಿ ಇಲ್ಲಿ ಏನಾಗ್ಯಾರು ಆ ವಿಷಯದಲ್ಲಿ ಅವರು ಯಾವುದೂ ಮಾತಾಡೋದು. ಈ ಸರ್ಕಾರ ಬಂದ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ 5-6 ಕೊಲೆಗಳಾಯಿತು. ಆ ವಿಷಯದಲ್ಲಿ ಯಾವಾಗಲೂ ಹಿಂದೂ ಜನ ಕೊಲೆ ಆಗ್ತದೆ. ಆ ವಿಷಯದಲ್ಲಿ ಯಾವುದೂ ಒಂದು ಒಳ್ಳೆ ಡಿಸಿಷನ್ ಸರ್ಕಾರ ಕೈಯಲ್ಲಿ ತಗೊಳಕ್ಕಾಗಿಲ್ಲ. ಜನ ಮುಂದೆ ಬಂದು ಈಗ ಒಂದು ಎಲೆಕ್ಷನ್ ಟೈಮು, ನಿಮ್ಮ ಹಕ್ಕು, ಈ ಥರ ವಿಷಯಕ್ಕೆ ನೀವೀಗೇನು ಮಾಡೋಕ್ಕಾಗ್ತದೆ ನೀವು ಮಾಡಬೇಕು. ದಯವಾಗಿ ಎಲ್ಲ ಪಬ್ಲಿಕ್ ಹತ್ರ ನಾವು ಮಾತಾಡ್ತೀವಿ. ಪಬ್ಲಿಕ್ ಕೈಯಲ್ಲಿದೆ ಈ ವಿಷಯ, ನಿಮ್ಮ ಕೈಯೆಲ್ಲ ಓಟು, ಅದು ನೀವು ಯಾರಿಗೆ ಮಾಡಬೇಕು ನೀವೇ ಡಿಸಿಷನ್ ಮಾಡಬೇಕು. ನಾವು ಕೊಲೆ ಆಗೋದು ಸಮಾಜಕ್ಕೆ ಕೊಲೆ ಮಾಡಿಸೋದವರಿಗೆ ವಾಟ್ ಮಾಡಬೇಕಾ, ಅಲ್ಲೇ ನಮ್ಮ ಸಮಾಜನ ನಾವು ಉಳಿಸ್ಬೇಕಾ ಅನ್ನೋದು ನಿಮ್ಮ ಕೈಗಿದೆ.